ಅಮಿತ್ ಶಾ ಹೆಸರಲ್ಲಿ ವಂಚಿಸಿದ್ದ ವ್ಯಕ್ತಿ ವಿರುದ್ಧ ಮತ್ತೊಂದು ಎಫ್ಐಆರ್ ದಾಖಲಾಗಿದೆ. ಗವರ್ನರ್ ಸಹಿ ನಕಲು ಮಾಡಿದ ಆರೋಪದಲ್ಲಿ ಈಗ ಎಫ್ಐಆರ್ ಆಗಿದೆ. ಆರೋಪಿ ಸುಜಯೇಂದ್ರ ವಿರುದ್ಧ ವಿಧಾನಸೌಧ ಠಾಣೆಯಲ್ಲಿ ದೂರು ದಾಖಲಾಗಿದೆ. ದೂರಿನ ಆಧಾರದ ಮೇಲೆ ಎಫ್ಐಆರ್ ಆಗಿದೆ. ವಿಟಿಯುನಲ್ಲಿ ಸೀಟ್ ಕೊಡಿಸೋದಕ್ಕೆ ಗವರ್ನರ್ ಹೆಸರಲ್ಲಿ ನಕಲಿ ಪತ್ರವನ್ನ ಈತ ರೆಡಿ ಮಾಡಿದ್ದ. ಗವರ್ನರ್ ಸಹಿ ನಕಲು ಮಾಡಿ ವಿಟಿಯು ಕುಲಪತಿಗಳಿಗೆ ಪತ್ರವನ್ನೂ ಬರೆದಿದ್ದ. ವಿದ್ಯಾರ್ಥಿಯೊಬ್ಬನಿಗೆ ಸೀಟ್ ಮಂಜೂರು ಮಾಡೋದಕ್ಕೆ ಈ ಪತ್ರವನ್ನ ಆತ ಬರೆದಿದ್ದ ನಕಲಿಯಾಗಿ. ಈ ಬಗ್ಗೆ ಸುಜಯೇಂದ್ರ ವಿರುದ್ಧ ವಿಧಾನಸೌಧ ಠಾಣೆಗೆ ದೂರನ್ನು ನೀಡಲಾಗಿತ್ತು. ರಾಜ್ಯಪಾಲರ ವಿಶೇಷ ಕಾರ್ಯದರ್ಶಿ ಪ್ರದೀಪ್ ಅವರು ದೂರನ್ನು ಕೊಟ್ಟಿದ್ರು. ಲೋಕಭವನದ ಲೆಟರ್ ಹೆಡ್ ಅನ್ನ ದುರುಪಯೋಗ ಪಡಿಸಿಕೊಂಡಿದ್ದಾನೆ ಈತ ಅಂತ ಹೇಳಿ ದೂರಿನಲ್ಲಿ ಮೆನ್ಷನ್ ಮಾಡಲಾಗಿತ್ತು. ವಿಜಯನಗರ ಪೊಲೀಸ್ ಠಾಣೆಗೆ ಪ್ರಕರಣವನ್ನ ವರ್ಗಾವಣೆ ಮಾಡಲಾಗಿದೆ. ಅಂದ್ರೆ ವಿಧಾನಸೌಧ ಸ್ಟೇಷನ್ ಅಲ್ಲಿ ಈ ದೂರನ್ನ ಕೊಟ್ಟಿದ್ದು ಅದನ್ನ ವಿಜಯನಗರ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಹಿಂದೆ ವೈದ್ಯರೊಬ್ಬರಿಗೆ ನಿವೇಶನ ಹೆಸರಲ್ಲಿ ಸುಮಾರು 2.7 ಕೋಟಿ ವಂಚನೆಯನ್ನ ಇದೇ ವ್ಯಕ್ತಿ ಮಾಡಿದ. 2025 ಜನವರಿ 4ನೇ ತಾರೀಕು ಈತನ ವಂಚನೆಯನ್ನ ವರದಿ ಮಾಡಿತ್ತು ನ್ಯೂಸ್ 18. ಮಠಕ್ಕೆ ಸೇರಿದ ನಿವೇಶನವನ್ನ ಕೊಡಿಸೋದಾಗಿ ಆಮಿಷವೊಡ್ಡಿ ವೈದ್ಯನಿಂದ ಸುಮಾರು 2.7 ಕೋಟಿಯನ್ನ ಈ ಸುಜಯೇಂದ್ರ ಪಡೆದಿದ್ದ. ಈ ವೇಳೆ ವಿಜಯನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪೊಲೀಸರು ಸುಜಯೇಂದ್ರನ ಮನೆಯನ್ನ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ ಹೆಸರಿನ 2 ಸೀಲ್ಗಳು ಪತ್ತೆಯಾಗಿತ್ತು. ಇನ್ನು ಕರ್ನಾಟಕ ಸರ್ಕಾರದ ಗಂಡ ಬೇರುಂಡ ಸೀಲ್ ಕೂಡ ಪತ್ತೆಯಾಗಿತ್ತು. ಈಗ ಸೀಟ್ ಕೊಡಿಸುವಂತ ವಿಷಯವಾಗಿ ರಾಜ್ಯಪಾಲರ ಸಹಿಯನ್ನ ನಕಲಿ ಮಾಡುವಂತ ಒಂದು ಕೆಲಸವನ್ನು ಈತ ಮಾಡಿದ್ದ ಅನ್ನೋದು ಬಯಲಿಗೆ ಬಂದಿದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗ್ತಾ ಇದ್ದಾರೆ ನಮ್ಮ ರಿಪೋರ್ಟರ್ ಮುನಿರಾಜು. ಸೊ ಈ ಹಿಂದೆ ಅಮಿತ್ ಶಾ ಹೆಸರಲ್ಲಿ ವಂಚನೆ, ಈಗ ನೋಡಿದ್ರೆ ರಾಜ್ಯಪಾಲರ ಸಹಿಯನ್ನು ನಕಲು ಮಾಡೋದು, ಅಂದ್ರೆ ಈತನ ಹಿನ್ನೆಲೆ ಏನು? ಈತ ಬೇರೆ ಇನ್ನೂ ಈ ತರ ಕೃತ್ಯಗಳನ್ನು ಮಾಡಿದ್ದಾನೆ ಅಂತ ಪೊಲೀಸರಿಗೆ ಸಂಶಯ ಇದೆಯಾ? ಶರ್ಮಿತಾ, ಈಗಾಗಲೇ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಕೂಡ ತನಿಖೆಯನ್ನ ತೀವ್ರ ಮಾಡ್ತಾ ಇದ್ರು. ಆತನ ಮನೆಯನ್ನ ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಅಲ್ಲಿ ಕೆಲವು ಲೆಟರ್ಸ್ ಮತ್ತೆ ಏನು ಬೇರೆ ಒಂದು ಸೀಲ್ಗಳು ಕೂಡ ಪತ್ತೆಯಾಗಿರುತ್ತೆ. ನಂತರ ಇದಕ್ಕೆ ಹೆಚ್ಚಿನ ಮಾಹಿತಿಯನ್ನ ಕೋರಿ ಏನು ವಿಜಯನಗರ ಪೊಲೀಸರು ಕೇಂದ್ರ ಗೃಹ ಇಲಾಖೆ ಮತ್ತೆ ರಾಜಭವನ ಮತ್ತೆ ಕರ್ನಾಟಕ ಸರ್ಕಾರಕ್ಕೂ ಕೂಡ ಒಂದು ಪತ್ರವನ್ನ ಬರೆದಾಗ ಅಲ್ಲಿ ಇನ್ನಷ್ಟು ಮಾಹಿತಿ ಕೂಡ ಬೆಳಕಿಗೆ ಬಂದಿದೆ. ಈ ಒಂದು ಸಂದರ್ಭದಲ್ಲಿ ರಾಜ್ಯಪಾಲರ ಸಹಿಯನ್ನು ಕೂಡ ನಕಲಿ ಮಾಡಿ ಒಂದು ವಿಟಿಯುಗೆ ಒಂದು ಲೆಟರ್ ಅನ್ನ ಬರೀತಾನೆ. ಒಬ್ಬ ವಿದ್ಯಾರ್ಥಿಗೆ ಒಂದು ಸೀಟ್ ಅನ್ನ ಮಂಜೂರು ಮಾಡಬೇಕು ಅಂತೇಳಿ ಕುಲಪತಿಗಳಿಗೆ ಒಂದು ಪತ್ರ ಬರೆದಿರೋದು ಕೂಡ ಬೆಳಕಿಗೆ ಬರುತ್ತೆ. ಮತ್ತೆ ಏನು ರಾಜ್ಯಪಾಲರ ಒಂದು ಕಚೇರಿಯ ಒಂದು ಲೆಟರ್ ಹೆಡ್ ಏನಿದೆ ಅದನ್ನ ಅನಧಿಕೃತವಾಗಿ ಕೂಡ ದುರುಪಯೋಗ ಪಡಿಸಿಕೊಂಡಿರೋದು ಕೂಡ ಈಗ ಗೊತ್ತಾಗಿರೋದ್ರಿಂದ ಪೊಲೀಸರು ಕೂಡ ಈಗ ಅಂದ್ರೆ ರಾಜಭವನ ಅಧಿಕಾರಿಗಳು ಕೂಡ ಈಗ ಏನು ವಿಧಾನಸೌಧ ಪೊಲೀಸರಿಗೆ ಒಂದು ದೂರನ್ನು ಕೂಡ ಕೊಟ್ಟಿದ್ದಾರೆ. ಈಗ ಈ ಒಂದು ದೂರಿನ ಆಧಾರದ ಮೇಲೆ ಮತ್ತೊಂದು ಎಫ್ಐಆರ್ ಕೂಡ ದಾಖಲಾಗಿದ್ದು ಈಗ ಸುಜಯೇಂದ್ರ ವಿರುದ್ಧ ಇನ್ನೊಂದು ಕೇಸ್ ಕೂಡ ದಾಖಲಾಗಿದೆ. ಸದ್ಯ ಈಗ ಈ ಒಂದು ಕೇಸನ್ನು ಕೂಡ ವಿಜಯನಗರ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿದ್ದಾರೆ. ಯಾಕಂದ್ರೆ ಈ ಹಿಂದೆ ಆತನ ವಿರುದ್ಧ ಅಲ್ಲಿ ಕೂಡ ಒಂದು ಎಫ್ಐಆರ್ ಕೂಡ ದಾಖಲಾಗಿತ್ತು. ಮತ್ತೆ ಅಲ್ಲಿ ಕೂಡ ತನಿಖೆ ಕೂಡ ನಡೀತಾ ಇರೋದ್ರಿಂದ ಇದು ಕೂಡ ಅದೇ ವ್ಯಾಪ್ತಿಗೆ ಸೇರುತ್ತೆ ಅಂತ ಈಗ ಪೊಲೀಸರು ಈ ಒಂದು ಎಫ್ಐಆರ್ ಕೂಡ ವರ್ಗಾವಣೆ ಮಾಡಿದ್ದಾರೆ. ಸದ್ಯ ಈಗ ಅಲ್ಲಿ ಈ ಒಂದು ಕೇಸ್ನ ಬಗ್ಗೆ ಕೂಡ ತನಿಖೆ ಆರಂಭಿಸಿದ್ದು ಇದರ ಬಗ್ಗೆ ಒಂದು ಉತ್ತರ ಕೊಡಬೇಕು ಅಂತೇಳಿ ಒಂದು ನೋಟಿಸ್ ಅನ್ನು ಕೂಡ ಈಗ ಪೊಲೀಸರು ಸರ್ವ್ ಮಾಡಿದ್ದಾರೆ. ಶರ್ಮಿತಾ, ಅಂದ್ರೆ ವಿಧಾನಸೌಧ ಠಾಣೆಯಲ್ಲಿ ಕಂಪ್ಲೇಂಟ್ ಆಗಿತ್ತು, ಎಫ್ಐಆರ್ ಆಗಿತ್ತು. ಸೊ ಈಗ ಅದನ್ನ ವಿಜಯನಗರ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಈತ ಈಗ ಗವರ್ನರ್ ಸಹಿಯನ್ನ ನಕಲು ಮಾಡಿದ್ದು ಅದನ್ನ ಹೆಂಗ್ ಫೈಂಡ್ ಔಟ್ ಮಾಡಿದ್ರು? ಶರ್ಮಿತಾ, ಯಾಕಂದ್ರೆ ಪೊಲೀಸರು ಆತನ ಮನೆ ಸರ್ಚ್ ಮಾಡಿದಾಗ ಅಲ್ಲಿ ಸಾಕಷ್ಟು ಲೆಟರ್ ಹೆಡ್ಸ್ ಸಿಗುತ್ತೆ, ಮತ್ತೆ ಸೀಲ್ಗಳು ಸಿಗುತ್ತೆ, ಮತ್ತೆ ಕರ್ನಾಟಕ ಸರ್ಕಾರದ ಗಂಡ ಬೇರುಂಡ ಏನು ಲೋಗೋ ಏನಿದೆ ಅದು ಕೂಡ ಪತ್ತೆ ಆಗುತ್ತೆ. ಅದರಿಂದ ಇಷ್ಟೆಲ್ಲ ಸರ್ಕಾರಕ್ಕೆ ಸೇರಿದಂತ ಒಂದು ವಸ್ತುಗಳನ್ನ ಯಾವ ರೀತಿ ಇದನ್ನ ಇಟ್ಕೊಂಡಿರ್ತಾನೆ ಮತ್ತೆ ಯಾವ ರೀತಿ ಈತನ ಬಳಿಗೆ ಬಂದಿತ್ತು ಅಂತೇಳಿ ತನಿಖೆಯನ್ನ ಮಾಡಿದಾಗ ಈತ ಒಬ್ಬೊಬ್ಬರಾಗಿ ಪರಿಚಯನ ಮಾಡ್ಕೊಂಡು ಏನು ಗವರ್ನರ್ ಇರ್ಬೋದು ಮತ್ತೆ ಅಮಿತ್ ಶಾ ಹೆಸರಲ್ಲಿ ಕೂಡ ಈತ ಒಂದು ಪರಿಚಯನ ಮಾಡ್ಕೊಂಡು ಈ ರೀತಿ ವಂಚನೆ ಮಾಡಿರೋದು ಕೂಡ ಗೊತ್ತಾಗಿತ್ತು. ನಂತರ ಈತನ ಹಿನ್ನೆಲೆ ಮತ್ತೆ ಈತ ಯಾರ ಜೊತೆ ಸಂಪರ್ಕಗಳನ್ನ ನಾವು ಇಟ್ಕೊಂಡಿದ್ದಾನೆ ಮತ್ತೆ ಯಾರ್ಯಾರ ಜೊತೆ ಓಡಾಡ್ತಿದ್ದಾನೆ ಅನ್ನೋದ್ರ ಬಗ್ಗೆ ಕೂಡ ಗಮನ ಹರಿಸಿದಾಗ ಗಣ್ಯ ವ್ಯಕ್ತಿಗಳ ಹೆಸರು ಮತ್ತೆ ಅವ್ರ ಜೊತೆ ಫೋಟೋಗಳನ್ನ ತೆಗೆಸ್ಕೊಂಡಿರೋದು ಇರ್ಬೋದು, ಮತ್ತೆ ಅವರು ಓಡಾಡುವಂತ ಸ್ಥಳಗಳಲ್ಲಿ ಕೂಡ ಈತ ಓಡಾಡಿರೋದು ಕೂಡ ಗೊತ್ತಾಗುತ್ತೆ. ಇದನ್ನೇ ದುರ್ಬಳಕೆ ಮಾಡ್ಕೊಂಡು ಈ ರೀತಿಯಾಗಿ ನಕಲಿ ಸಹಿಯನ್ನು ಕೂಡ ಬಳಕೆ ಮಾಡಿರೋದು ಮತ್ತೆ ಲೆಟರ್ ಹೆಡ್ ಗಳನ್ನು ಕೂಡ ತಗೊಂಡು ಅದನ್ನ ದುರ್ಬಳಕೆ ಮಾಡಿರೋದು ಕೂಡ ಈಗ ಗೊತ್ತಾಗಿದೆ. ಸದ್ಯ ಈತನ ಹಿನ್ನೆಲೆ ಮತ್ತೆ ಪೂರ್ವಾಪರಗಳನ್ನು ಕೂಡ ಪರಿಶೀಲನೆ ಮಾಡಿದ್ದಾರೆ. ಮತ್ತೆ ಆತನ ಮನೆಯಲ್ಲಿ ಸಿಕ್ಕಿರುವಂತಹ ವಸ್ತುಗಳನ್ನ ಆಧಾರವಾಗಿ ಇಟ್ಕೊಂಡು ಈಗ ಈ ಒಂದು ಎಫ್ಐಆರ್ ಕೂಡ ದಾಖಲಾಗಿದ್ದು ಇದರ ಮೇಲೆ ಕೂಡ ಈಗ ತನಿಖೆಯನ್ನು ಕೂಡ ಮಾಡಿರೋದು. ಮತ್ತೆ ಇದೇ ರೀತಿಯಾಗಿ ಇನ್ನಷ್ಟು ಮಂದಿಗೆ ಏನಾದ್ರು ವಂಚನೆ ಮಾಡಿದಾನೆ ಮತ್ತೆ ದುರ್ಬಳಕೆ ಆಗಿದೆಯಾ ಸರ್ಕಾರಕ್ಕೆ ಸೇರಿದಂತ ವಸ್ತುಗಳಿರ್ಬೋದು ಮತ್ತೆ ಲೆಟರ್ ಹೆಡ್ಸ್ ಬಗ್ಗೆ ಅನ್ನೋದ್ರ ಬಗ್ಗೆ ಕೂಡ ಈಗ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿನ. ಥ್ಯಾಂಕ್ ಯು ಮುನಿ, ಕ್ಷಣದ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ.